ತಮಗೆಲ್ಲರಿಗೂ ಪ್ರಣಾಮಗಳು. ಇಂದು ಭ್ರಾಮರಿ ಪ್ರಾಣಾಯಾಮವನ್ನು ಕುರಿತು ಚಿಂತನೆ ಮಾಡೋಣ. ಭ್ರಾಮರಿ ಪ್ರಾಣಾಯಾಮ ಮಾಡುವುದರಿಂದ ಮೆದುಳಿನ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಆಜ್ಞಾಚಕ್ರ ಜಾಗೃತವಾಗಿ ಆಧ್ಯಾತ್ಮಿಕದ ಉನ್ನತಿಗೆ ಸಹಾಯತ ಮಾಡುತ್ತದೆ. ಹೃದಯ ಆರೋಗ್ಯಪೂರ್ಣವಾಗುತ್ತದೆ ಮತ್ತು ನಮ್ಮ ಶರೀರದ ಸರ್ವಾಂಗದ ಸುಂದರಗೊಳ್ಳುತ್ತದೆ. ಕಂಠಶುದ್ಧಿ, ವಾಣಿಸಿದ್ಧಿ ಕೂಡ ಆಗುತ್ತದೆ. ಈ ಪ್ರಾಣಾಯಾಮವನ್ನು ರಕ್ತದೊತ್ತಡ ಇದ್ದವರಿಗೂ ಬಹಳ ಲಾಭಕಾರಿಯಾಗುತ್ತದೆ. ಮತ್ತು ಈ ಪ್ರಾಣಾಯಾಮವನ್ನು ಭ್ರಾಮರಿ ಪ್ರಾಣಾಯಾಮ ಮಾಡುವುದರಿಂದ ಉದ್ವೇಗ, ಆವೇಶ ಮತ್ತು ಮನಸ್ಸಿನ ಚಂಚಲತೆ ನಿವಾರಣೆಯಾಗುತ್ತದೆ. ನಕಾರಾತ್ಮಕ ವಿಚಾರಗಳು ನಿವಾರಣೆಯಾಗಿ ಸಕಾರಾತ್ಮಕ ವಿಚಾರಗಳು ಉತ್ಪನ್ನಗೊಳ್ಳುತ್ತವೆ. ಭ್ರಾಮರಿ ಪ್ರಾಣಾಯಾಮವನ್ನು ಯುವಕರಿಗೆ ಬಹಳ ಲಾಭಕಾರಿಯಾಗಿದೆ. ಓದುವ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರುವಂಥದ್ದು. ಯಾಕೆಂದರೆ ಇದು ಮೆದುಳಿನ ಸಾಮರ್ಥ್ಯಗಳನ್ನು ಹೆಚ್ಚಿಸಿ ಸ್ಮರಣ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೊದಲು 2 ಬೆರಳುಗಳನ್ನು ಕಿವಿ ಹೊರಗಡೆಯನ್ನಿಟ್ಟು ಕಣ್ಣುಗಳನ್ನು ಮುಚ್ಚಿ ದೀರ್ಘ ಉಸಿರು ಒಳಗಡೆ ತಗೊಂಡು ಉಸಿರು ಹೊರಗಡೆ ಹಾಕುವಾಗ ಆವಾಜು ತಲೆಯಲ್ಲಿ ಉತ್ಪನ್ನವಾಗುತ್ತದೆ. ಇದನ್ನು 10 ಸಲ ಮಾಡಿ ಸ್ವಲ್ಪ ಹೊತ್ತು ಮೌನವಾಗಿ ಕೂಡಬೇಕು. ಇನ್ನೊಂದು ಪ್ರಕಾರ ಉಸಿರು ತಗೊಳ್ಳುವಾಗ ಮತ್ತು ಬಿಡುವಾಗ 2 ಪ್ರಕಾರ ಧ್ವನಿ ನಿರ್ಮಾಣವಾಗ್ತದೆ. ಮಾಡಿದ ಬಳಿಕ ಸ್ವಲ್ಪ ಹೊತ್ತು ಕಣ್ಣುಗಳನ್ನು ತೆಗೆಯದಂತೆ ಕಣ್ಣುಗಳನ್ನು ಮುಚ್ಚಿ ಕೂಡಬೇಕು. ಇಲ್ಲಾಂದರೆ ತಲೆ ಸುತ್ತು ಬರುತ್ತದೆ. ಎಲ್ಲರಿಗೂ ಪ್ರಣಾಮ.